ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ವಾಟ್ ಈಸ್ ಇನ್ ಯುವರ್ ಡೆಸ್ಟಿನಿ, ನಿಮ್ಮ ಭಾಗ್ಯದಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಇದೊಂದು ಶಾರ್ಟ್ ಟೈಮ್ಲೆಸ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ, ಹಾಗೆ ಟೈಮ್ಲೆಸ್ ಆಗಿರುತ್ತೆ. ನೀವು ಇದನ್ನು ಯಾವಾಗ ಬೇಕಾದ್ರೂ ನೋಡಬಹುದು. ಪ್ರತಿದಿನ ತಪ್ಪದೆ ನನ್ನ ವಿಡಿಯೋಸ್ನ ನೋಡ್ತಾ ಇರೋರಿಗೆ, ಕಮೆಂಟ್ಸ್ ಮಾಡ್ತಾ ಇರೋರಿಗೆ, ಸಬ್ಸ್ಕ್ರೈಬ್ ಮಾಡಿರೋರಿಗೆ ಐ ಆಮ್ ಥ್ಯಾಂಕ್ಫುಲ್ ಟು ಯು. ಈಗ ಒಂದು ಕಾರ್ಡ್ ತೆಗೆಯೋಣ. ಮತ್ತೆ ಇಲ್ಲಿಂದ ಒಂದು ಕಾರ್ಡ್. ನಿಮ್ಮ ಡೆಸ್ಟಿನಿನಲ್ಲಿ ಏನಿದೆ, ನಿಮ್ಮ ಭಾಗ್ಯದಲ್ಲಿ ಏನಿದೆ. ಮತ್ತೊಂದು ಏಂಜಲ್ ಆನ್ಸರ್ಸ್. ಲೆಟ್ ಗೋ. ಮತ್ತೊಂದು ಶೀಲ್ಡ್ ಮೇಡನ್, ಮೇಕ್ ಪ್ಲಾನ್ಸ್ ಅಂಡ್ ಫೋಕಸ್. ಮತ್ತೊಂದು ಕ್ರಿಯೇಷನ್, ಸೋಲ್ ಎಕ್ಸ್ಪ್ರೆಷನ್, ಸಮಥಿಂಗ್ ನ್ಯೂ. ಇದೆಲ್ಲ ನಿಮ್ಗೆ ಏನು ಹೇಳ್ತಾ ಇದೆ? ನಿಮ್ಮ ಡೆಸ್ಟಿನಿನಲ್ಲಿ ಏನಿದೆ? ನೀವೊಬ್ಬರು ಕ್ರಿಯೇಟಿವ್ ಪರ್ಸನ್ ಆಗಿರಬಹುದು, ತುಂಬ ಕನಸುಗಳು ಕಾಣ್ತೀರಾ, ಮನಸ್ಸಲ್ಲಿ ಏನೇನೋ ಆಸೆಗಳಿದೆ, ಏನೇನೋ ಹೊಸದಾಗಿ ಮಾಡಬೇಕು, ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರಬೇಕು ಅನ್ನೋದಿದೆ. ಅದಕ್ಕೆ ನಿಮ್ಗಿಲ್ಲಿ ಏನಿದೆ? ಮೇಕ್ ಪ್ಲ್ಯಾನ್ಸ್ ಆ್ಯಂಡ್ ಫೋಕಸ್. ನೀವು ಕೆಲವು ಪ್ಲ್ಯಾನ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ, ಅದ್ರ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ಹೌದು, ಆಸೆಗಳು ಎಲ್ರಿಗೂ ಇರುತ್ತೆ. ಕೆಲವೇನೋ ನಿಮ್ಮ ನೆಗೆಟಿವಿಟಿಗಳಿರಬಹುದು, ಲೆಟ್ ಗೋ ಅಂತ ಹೇಳ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ? ಇಲ್ಲಿ ಬಂದಿರೋ ಮೆಸೇಜ್ಗಳಿಗೆ ಏನು ಅರ್ಥ ಇದೆ ನೋಡೋಣ. ನಿಮಗೆ ಈ 3 ಮೆಸೇಜ್ಗಳಿಗೆ ಏನು ಅರ್ಥ ಇದೆ ನಿಮ್ಮ ಲೈಫಲ್ಲಿ ಅನ್ನೋದನ್ನು ಟ್ಯಾರೋ ಕಾರ್ಡ್ಸಿಂದ ಕೇಳೋಣ. ನೈಟ್ ಆಫ್ ವ್ಯಾಂಡ್ಸ್, ಹಾಗೆ ಇಲ್ಲೊಂದು ಡೆವಿಲ್ ಕಾರ್ಡ್ ಬಂದಿದೆ, ಮತ್ತೊಂದು ಪೇಜ್ ಆಫ್ ಸಾರ್ಟ್ಸ್, ದಿ ಎಂಪ್ರೆಸ್ ಕಾರ್ಡ್, ಮತ್ತೊಂದು ದಿ ಚಾರಿಯಟ್, ಇಲ್ಲೊಂದು 4 ಆಫ್ ಸಾರ್ಟ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ. ಇದೆಲ್ಲ ನಿಮಗೆ ಏನು ಹೇಳ್ತಾ ಇದೆ ನೋಡೋಣ. ನಿಮಗೆ ಈ 3 ಮೆಸೇಜ್ಗಳು, ಇಲ್ಲಿ ಕ್ರಿಯೇಷನ್ ಅಂದಾಗ ನಿಮಗೆ ಇಲ್ಲಿ ಒಂದು ಎನರ್ಜಿ ಇದೆ. ಜೀವನದಲ್ಲಿ ಹೊಸ ಕೆಲಸಗಳನ್ನ ಮಾಡಬೇಕು, ಹೊಸದನ್ನು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿದೆ ನಿಮಗೆ. ಪ್ಯಾಷನೇಟ್. ನೀವೊಂದು ಜಾಬ್ ಮಾಡ್ತಾ ಇರಬಹುದು, ಅಥವಾ ಬಿಸ್ನೆಸ್ ಮಾಡ್ತಾ ಇರಬಹುದು, ಅಥವಾ ಓದ್ತಾ ಇರಬಹುದು. ಏನು ಮಾಡ್ತಾ ಇದ್ದೀರೋ ಆ ಒಂದು ವಿಷಯದಲ್ಲಿ ನೀವು ಕ್ರಿಯೇಟಿವ್ ಆಗಿದ್ದೀರಾ, ಅದರಲ್ಲಿ ತುಂಬ ಸಾಧನೆ ಮಾಡಬೇಕು ಅನ್ನೋದಿದೆ. ಆ ಕೆಲಸ ನಿಮಗೆ ತುಂಬ ಇಷ್ಟ, ಅಲ್ಲೊಂದು ಪ್ಯಾಷನ್ ಇದೆ. ಹಾಗೆ ನಿಮ್ಮಲ್ಲಿ ಕೆಲವು ಡ್ರಾಬ್ಯಾಕ್ಸ್ ಇದೆ ಅನ್ನೋದು ಬರ್ತಾ ಇದೆ. ಕೆಲವು ಅಡಿಕ್ಷನ್ಸ್ ಇರ್ಬೋದು, ಕೆಲವು ನೆಗೆಟಿವ್ ಫೀಲಿಂಗ್ಸ್ ಇರಬಹುದು. ಅದರಿಂದ ಅದನ್ನ ಫೋಕಸ್ ಮಾಡಿ, ಅದರಿಂದ ಆಚೆ ಬನ್ನಿ. ಲೆಟ್ ಗೋ ಇದೆ ನಿಮಗೆ. ಯಾರನ್ನೋ ಇಷ್ಟಪಟ್ಟಿದ್ದೀರಾ, ಅವ್ರು ನಿಮ್ಮ ಲೈಫ್ಗೆ ಬರ್ಬೋದಾ ಅನ್ನೋದು ಇದೆ. ಅಲ್ಲಿ 2 ಮನಸ್ಸಿದೆ, ಕನ್ಫ್ಯೂಷನ್ ಇದೆ. ಅದರಿಂದ ಮನಸ್ಸು ರೆಸ್ಟ್ಲೆಸ್ ಆಗಿದೆ, ಏನು ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಅದನ್ನೆಲ್ಲ ಲೆಟ್ ಗೋ ಮಾಡ್ಕೊಳ್ಳಿ, ಹೀಲಿಂಗ್ ಮಾಡ್ಕೊಳ್ಳಿ ಅನ್ನೋ ಒಂದು ಮೆಸೇಜ್ ಇದೆ ನಿಮಗೆ. ಮತ್ತೆ ಕಾರ್ಡ್ಸ್ ನೋಡೋಣ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ಪ್ಲ್ಯಾನ್ಸ್ ಮಾಡ್ಕೊಳ್ಳಿ, ಫೋಕಸ್ ಮಾಡಿ. ಯಾವುದೇ ಆಗಿರಬಹುದು, ನಿಮ್ಮ ಬಿಸ್ನೆಸ್ ಆಗಿರಬಹುದು, ಅಥವಾ ನಿಮ್ಮ ಪರ್ಸನಲ್ ಲೈಫ್ ಆಗಿರಬಹುದು. ಇದಕ್ಕೇನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕಿಂಗ್ ಆಫ್ ಸಾರ್ಟ್ಸ್, ಮತ್ತೊಂದು ದಿ ಮೂನ್ ಕಾರ್ಡ್ ಬರ್ತಾ ಇದೆ, ಹಾಗೆ ಏಸ್ ಆಫ್ ಕಪ್ಸ್, ಮತ್ತೊಂದು 5 ಆಫ್ ಕಪ್ಸ್. ಫೈನಲ್ ಕಾರ್ಡ್ ದಿ ಹೈರಾಫೆಂಟ್, ಪೇಜ್ ಆಫ್ ಸಾರ್ಟ್ಸ್ ಇದೆ.
ಕೆಲವರಲ್ಲಿ ಟೆಕ್ನಿಕಲ್ ಫೀಲ್ಡಲ್ಲಿ ಇದ್ದೀರಾ ಅನ್ನೋದು ಬರ್ತಾ ಇದೆ. ನಿಮ್ಮ ಏನೇ ಜಾಬ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು, ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಬೇಕು ಅನ್ನೋದಿದೆ ನಿಮಗೆ. ನಾನು ಆಗಲೇ ಹೇಳಿದೆ, ನೀವೊಂದು ಕ್ರಿಯೇಟಿವ್ ಪರ್ಸನ್. ಅದರಲ್ಲಿ ಏನೋ ಸಮಸ್ಯೆಗಳಿದೆ, ಮಾನಸಿಕವಾಗಿ ಅಂಥ ನೆಮ್ಮದಿ ಇಲ್ಲ ಅನ್ನೋದು ಇದೆ. ಯಾರನ್ನೋ ಇಷ್ಟಪಟ್ಟಿದ್ದೀರಾ, ಯಾವುದೋ ಕೆಲಸನ ನೀವು ತುಂಬ ಇಷ್ಟಪಟ್ಟಿದ್ದೀರಾ, ಅದ್ರ ಬಗ್ಗೆ ತುಂಬ ಪ್ಯಾಷನೇಟ್ ಆಗಿದ್ದೀರಾ ಅನ್ನೋದು ಇಲ್ಲಿದೆ. ಆ ಕೆಲಸ ಆಗಿರಬಹುದು, ಆ ವ್ಯಕ್ತಿ ಆಗಿರಬಹುದು, ನನ್ನ ಲೈಫಲ್ಲಿ ಅದು ಸಿಗ್ತಾ ಇಲ್ಲ ಅನ್ನೋ ಒಂದು ನಿರಾಸೆ ಇದೆ. ಕೆಲವರು ಅದಕ್ಕೋಸ್ಕರ ಸ್ಪಿರಿಚುವಲ್ ಆಗಿದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ, ಆ ವ್ಯಕ್ತಿ ನನ್ನ ಲೈಫಿಗೆ ಬರಬೇಕು ಅಥವಾ ಆ ಜಾಬ್ ನನಗಾಗಬೇಕು ಅನ್ನೋ ಒಂದು ಹಠ ಇದೆ ನಿಮ್ಮಲ್ಲಿ. ಹಾಗೆ ಇಲ್ಲಿ ಸ್ವಲ್ಪ ಇಮ್ಮೆಚ್ಯೂರಿಟಿನೂ ಕಾಣ್ತಾ ಇದೆ. ಇಲ್ಲೊಂದು ವ್ಯಾಮೋಹನೂ ಇದೆ. ಯಾರನ್ನೋ ಇಷ್ಟಪಟ್ಟಿದ್ದೀರಾ ಅಥವಾ ಯಾವುದೋ ಜಾಬ್ ಇರಬಹುದು, ಗೌರ್ಮೆಂಟ್ ಜಾಬ್ ಇರಬಹುದು, ಅದ್ರ ಮೇಲೆ ನಿಮಗೆ ತುಂಬ ಆಸೆ ಇದೆ. ಅದಕ್ಕೋಸ್ಕರ ಪ್ರಯತ್ನಗಳನ್ನೂ ಮಾಡಬೇಕಾಗುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಏನು ಅಡ್ವೈಸ್ ಇದೆ ನೋಡೋಣ. ಏನು ಅಡ್ವೈಸ್ ಬರುತ್ತೆ ನಿಮಗೆ? ರಿಲೀಸ್ ದಿ ಓಲ್ಡ್ ಆ್ಯಂಡ್ ರೆಸ್ಟ್. ನಿಮಗೆ ಲೆಟ್ ಗೋ, ಹೀಲಿಂಗ್ ಆ ಥರನೇ ಬರ್ತಾ ಇದೆ. ಮತ್ತೊಂದು ಬಿ ಗ್ರೇಸ್ಫುಲ್ ಇನ್ ಮೂವ್ಮೆಂಟ್ ಆ್ಯಂಡ್ ಆ್ಯಕ್ಷನ್, ಶಾವ್ಲಿನ್ ಮಾಸ್ಟರ್. ಇಲ್ಲಿ ಡೈರೆಕ್ಷನ್ ಗಾರ್ಡಿಯನ್, ಚೂಸ್ ಯುವರ್ ಪಾತ್. ಫೈನಲ್ ಕಾರ್ಡ್ ಸ್ಪಿರಿಟ್ ಫಾಕ್ಸ್, ಟ್ರಸ್ಟ್ ಯುವರ್ ಟ್ಯಾಲೆಂಟ್ಸ್ ಇನ್ ಚೇಂಜಿಂಗ್ ಟೈಮ್. ಇವೆಲ್ಲ ನಿಮ್ಗೆ ಏನು ಹೇಳ್ತಾ ಇದೆ? ತುಂಬ ಆಸೆಗಳಿದೆ ಅಂತ ಹೇಳಿದೆ, ಅದರಿಂದ ಬೇಜಾರಿದೆ. ಆದ್ದರಿಂದ ನಿಮ್ಮನ್ನು ನೀವು ರೀಚಾರ್ಜ್ ಮಾಡ್ಕೊಳ್ಳಿ ಅನ್ನೋದು ಇದೆ. ರಿಲೀಸ್ ದಿ ಓಲ್ಡ್ ಆ್ಯಂಡ್ ರೆಸ್ಟ್. ಏನೋ ಮನಸ್ಸಿನ ಭಾವನೆಗಳಿದೆ, ಮಾನಸಿಕವಾಗಿ ನಿಮಗೆ ನೆಮ್ಮದಿ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ. ಆ ಹಳೆ ನೆನಪುಗಳು, ಆ ಕಹಿ ನೆನಪುಗಳನ್ನು ಲೆಟ್ ಗೋ ಮಾಡಿ, ರಿಲೀಸ್ ಮಾಡಿ. ಆ ನೆಗೆಟಿವಿಟಿ ಇರಬಹುದು, ಆ ಕಹಿ ಭಾವನೆಗಳಿರಬಹುದು, ಅದನ್ನೆಲ್ಲ ಬಿಟ್ಟು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅನ್ನೋದು 2-3 ಕಾರ್ಡ್ಸಿಂದ ಬರ್ತಾ ಇದೆ. ಮೇಕ್ ಪ್ಲ್ಯಾನ್ಸ್ ಆ್ಯಂಡ್ ಫೋಕಸ್ ಅಂತ ಬಂದಿತ್ತು ನಿಮಗೆ. ಯಾವುದೇ ಪ್ಲ್ಯಾನ್ಸ್ ಆಗಲಿ, ಯಾವುದೇ ಮಾತುಕತೆಗಳಾಗಿರಲಿ, ಯಾವುದೇ ಮೀಟಿಂಗ್ಗಳಲ್ಲಾಗಿರಲಿ, ನೀವೊಂದು ಗ್ರೇಸ್ಫುಲ್ ಆಗಿರಿ ಅನ್ನೋದು ಇಲ್ಲಿ ಬರ್ತಾ ಇದೆ. ಯಾವುದೇ ಒಂದು ಆ್ಯಕ್ಷನ್ ತಗೋಬೇಕಾದ್ರೆ ತುಂಬ ಯೋಚನೆ ಮಾಡಿ, ಪ್ಲ್ಯಾನ್ಗಳು ಮಾಡಿಕೊಂಡು ಆ್ಯಕ್ಷನ್ ತಗೊಳ್ಳಿ ಅನ್ನೋದು ಇಲ್ಲಿ ಬರ್ತಾ ಇದೆ. ಏನೋ ಮನಸ್ಸಿಗೆ ಬಂದ ಹಾಗೆ ಮಾತಾಡೋದು, ಸಿಟ್ಟು ಮಾಡ್ಕೊಳ್ಳೋದು, ಇದರಿಂದ ಕೆಲಸಗಳು ಹಾಳಾಗುತ್ತೆ. ಬಿ ಗ್ರೇಸ್ಫುಲ್ ಇನ್ ಯುವರ್ ಮೂಮೆಂಟ್, ಆ ಒಂದು ಮೆಸೇಜ್ ಇದೆ ನಿಮಗೆ. ಯಾವ ಕಡೆ ಹೋಗಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇದ್ದೀರಾ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಜೀವನದಲ್ಲಿ ಹೇಗೆ ಮುಂದುವರಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೆಲವರಿಗೆ ಕುತ್ಕೊಂಡು ಯೋಚನೆ ಮಾಡಿ, ಮೆಡಿಟೇಷನ್ ಮಾಡಿ, ಮನಸ್ಸನ್ನು ಸಮಾಧಾನವಾಗಿಟ್ಕೊಳ್ಳಿ. ಸಿಟ್ಟು ಕೋಪಗಳಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ ನಾವು. ಟ್ರಸ್ಟ್ ಯುವರ್ ಟ್ಯಾಲೆಂಟ್ಸ್ ಇನ್ ಚೇಂಜಿಂಗ್ ಟೈಮ್ಸ್. ಲೈಫಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ, ಅದೊಂದು ಸಹಜ. ಆದ್ದರಿಂದ ಬದಲಾದ ಆ ಟೈಮ್ಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಠ, ಕೋಪ, ಸಿಟ್ಟು ಅವುಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅನ್ನೋದಿದೆ. ನಿಮ್ಮ ಟ್ಯಾಲೆಂಟ್ಸ್, ನಾನು ಏನು ಮಾಡಬಲ್ಲೆ, ನನ್ನ ಕೈನಲ್ಲಿ ಏನಾಗುತ್ತೆ, ನಾನು ಇದು ಮಾಡಬಹುದಾ? ಯು ಆರ್ ಎ ಕ್ರಿಯೇಟಿವ್ ಪರ್ಸನ್. ಆದರೆ ನಮ್ಮ ಶಕ್ತಿ ಮೇಲೂ ನಮಗೆ ನಂಬಿಕೆ ಇರಬೇಕಲ್ವಾ? ಆದ್ದರಿಂದ ಚೂಸ್ ಯುವರ್ ಪಾತ್. ಕಾಲ ಹೇಗೆ ಬದಲಾಗುತ್ತೋ ಹಾಗೆ ಜನರು ಬದಲಾಗ್ತಾರೆ. ಇವತ್ತು ಒಳ್ಳೆ ಫ್ರೆಂಡ್ಸ್ ಆಗಿದ್ದವರು ನಾಳೆ ನಿಮಗೆ ಯಾರೂ ಅಲ್ದಿರಬಹುದು. ಆದ್ದರಿಂದ ಬಿಲೀವ್ ಇನ್ ಯೋರ್ ಸೆಲ್ಫ್, ಆ ಒಂದು ಮೆಸೇಜ್ ಇದೆ ನಿಮಗೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ನಿಮ್ಮ ಟ್ಯಾಲೆಂಟ್ಸ್ ಅದ್ರ ಮೇಲೆ ನಂಬಿಕೆ ಇರಲಿ. ಇದೆಲ್ಲ ನಿಮಗೆ ಅಡ್ವೈಸ್ ಆಗಿರುತ್ತೆ. ಕಾರ್ಡ್ಸಿಂದ ಬಂದಿರೋ ಅಡ್ವೈಸ್ಗಳು. ಇಲ್ಲೇನಿದೆ ಫೈನಲ್ ಆಗಿ ನೋಡೋಣ. ಅಟ್ಯಾಚ್ಮೆಂಟ್, ಮತ್ತೊಂದು ಕನೆಕ್ಷನ್ಸ್, ಪಾರ್ಟ್ನರ್ಶಿಪ್ ಇದೆ, ಕಮಿಟ್ಮೆಂಟ್ ಇದೆ, ಕಾಂಟ್ರಾಕ್ಟ್. ಏನೋ ಕೆಲವು ಕಮಿಟ್ಮೆಂಟ್ಸ್ಗಳನ್ನ ಮಾಡ್ಕೋತೀರಾ, ಪಾರ್ಟ್ನರ್ಶಿಪ್ ಇದೆ. ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನಲ್ ಲೈಫಲ್ಲಾಗಿರ್ಬೋದು. ಮತ್ತೊಂದು ಹೆಲ್ಪ್ಫುಲ್ ಪೀಪಲ್, ಪೀಸ್ಫುಲ್ ರೆಸೊಲ್ಯೂಷನ್ ಬರ್ತಾ ಇದೆ. ನಿಮಗೊಂದು ಮ್ಯಾರೇಜ್ ಇದೆ ಅಥವಾ ಯಾರಿಗೋ ನೀವು ಕಮಿಟ್ ಆಗ್ತೀರಾ, ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಹಾಗೆ ನಿಮ್ಮ ಲೈಫಲ್ಲಿ ಕೆಲವು ಹೆಲ್ಪ್ಫುಲ್ ಪೀಪಲ್ ಬರ್ತಾರೆ. ಯಾರಿಂದಲೂ ಸಹಾಯ ಪಡಿತೀರಾ, ನೀವು ಸ್ಪಿರಿಚುವಲ್ ಆಗಿದ್ದೀರಾ ಅಂತ ಹೇಳಿದೆ.
ಹಾಗಾಗಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಆ ದೇವರ ಆಶೀರ್ವಾದ ಇರಬಹುದು, ಯಾರಿಂದನೋ ನಿಮಗೆ ಹೆಲ್ಪ್ ಸಿಗುತ್ತೆ ಅನ್ನೋದಿದೆ ಇಲ್ಲಿ. ಏನೇ ನಿಮ್ಮ ಆಸೆಗಳಿರಬಹುದು, ನಿಮ್ಮ ಡೆಸ್ಟಿನಿನಲ್ಲಿ ಏನಿದೆ, ನೀವು ಹೇಗಿರಬೇಕು ಅನ್ನೋದು ಈ ಕಾರ್ಡ್ ಮುಖಾಂತರ ನಿಮಗೆ ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದು ಪೀಸ್ಫುಲ್ ರೆಸೊಲ್ಯೂಷನ್ ಇದೆ. ಏನೋ ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರಬಹುದು, ಅದೆಲ್ಲ ಸರಿಯಾಗುತ್ತೆ. ನಿಮ್ಮ ಲೈಫಲ್ಲಿ ಯಾರಿಗೋ ಕಾಯ್ತಾ ಇದ್ದೀರಾ, ಅಲ್ಲೊಂದು ಕಮಿಟ್ಮೆಂಟ್ ಇದೆ, ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಹಾಗೆ ನಿಮ್ಮ ಲೈಫಲ್ಲಿ ಪೀಸ್ಫುಲ್ನೆಸ್ ಇದೆ ಅನ್ನೋದು ಈ ಕಾರ್ಡ್ಸ್ಗಳ ಮುಖಾಂತರ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.